ದೂರದೃಷ್ಟಿಯ ವಿಕಸಿತ ಭಾರತ 2047 ಅದರ ಅಡಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಅಭಿವೃದ್ಧಿಯ ಪರವಾಗಿರುವಂಥ ಒಂದು ಬಜೆಟ್ಟು. ಅಷ್ಟೇ ಅಲ್ಲ, ಫಿಸಿಕಲ್ ಕನ್ಸಲ್ಟೇಷನ್ ಅಷ್ಟೇ ಅಲ್ಲ, ಎಕನಾಮಿಕಲ್ ಸ್ಟ್ರಕ್ಚರ್ ಮತ್ತು ಸೋಷಲ್ ಸ್ಟ್ರಕ್ಚರ್ ಎರಡನ್ನೂ ಕೂಡ ಮಹತ್ವ ಕೊಟ್ಟು ಸಮತೋಲನದಿಂದ ತೆಗೆದುಕೊಂಡು ಹೋಗುವಂಥ, ಅಂದರೆ ಗ್ರೋತಲ್ಲಿ ಎಕನಾಮಿಕ್ ಗ್ರೋತು, ಇನ್ಕ್ಲೂಸಿವ್ ಗ್ರೋತ್, ಸೋಷಲ್ ಸ್ಟ್ರಕ್ಚರಲ್ಲಿ ಗ್ರಾಮೀಣ, ಅರ್ಬನ್, ಬಡವರು, ಹೆಣ್ಣುಮಕ್ಕಳು, ಯುವಕರು ಮತ್ತು ರೈತರು ಮತ್ತು MSME ಹೀಗೆ ಎಲ್ಲ ವರ್ಗದ ಜನರಿಗೆ, SC ST ಸಮಾಜಕ್ಕೆ ಇವತ್ತು ದುಡಿಯುವ ಕೈಗಳಿಗೆ ವಿಪುಲವಾದಂಥ ಅವಕಾಶವನ್ನು ಕೊಟ್ಟಿರುವಂಥದ್ದು ಒಂದು ಬಜೆಟ್. ಅದಲ್ಲದೆ ಟೆಕ್ನಾಲಜಿಗೆ, R&Dಗೆ ಕೊಟ್ಟಿದೆ. ವಿಶೇಷವಾಗಿ ಅಗ್ರಿಕಲ್ಚರಲ್ಲಿ ಆತ್ಮನಿರ್ಭರ ಮಾಡುವಂಥ ಕೆಲಸ ಮುಂದಿನ 5 ವರ್ಷದಲ್ಲಿ ನಾವು ಯೂರಿಯಾ ಗೊಬ್ಬರ ಇರ್ಬೋದು, ಅಥವಾ ನಮ್ಮ ಬೀಜಗಳಿರ್ಬೋದು, ಅಥವಾ ನಮ್ಮ ಪಲ್ಸಸ್ಸಲ್ಲಿರ್ಬೋದು, ವೆಜಿಟೇಬಲ್ ಫ್ರೂಟ್ಸಲ್ಲಿರ್ಬೋದು, ಸಂಪೂರ್ಣವಾಗಿ ನಾವು ಸ್ವಾವಲಂಬನೆ ಆಗುವಂಥ ಒಂದು ಬಜೆಟ್ಗೆ ಒಂದು ಬಹಳ ಮಹತ್ವದ ಹೆಜ್ಜೆಯನ್ನು ಇವತ್ತು ಅದಿಟ್ಟಿದೆ. ರೂರಲ್ ಕ್ರೆಡಿಟ್ ಸಿಸ್ಟಮ್ಗೆ ಭಾಳ ಒತ್ತು ಕೊಟ್ಟಿದೆ. ರೂರಲ್ ಕ್ರೆಡಿಟ್ ಸಿಸ್ಟಮ್ಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದೆ. ಈ ಒಂದು ರೀತಿಯಲ್ಲಿ ಹಳ್ಳಿಗಾಡಿನಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶ, ಸ್ವಯಂ ಉದ್ಯೋಗ ಅವಕಾಶ ಮತ್ತು ಹಳ್ಳಿಗಳಿಂದ ಶಹರಕ್ಕೆ ಏನು ವಲಸೆ ಹೋಗ್ತಾ ಇದ್ದಾರೆ ಅದನ್ನು ತಡೆಗಟ್ಟೋದಕ್ಕೆ ಒಂದು ದಿಟ್ಟ ಕ್ರಮ ತೆಗೆದುಕೊಂಡಿದೆ. ಇನ್ನು ಎರಡನೇದಾಗಿ ಟ್ಯಾಕ್ಸೇಷನ್ನಲ್ಲಿ ಭಾಳಷ್ಟು ಸರಳೀಕರಣವನ್ನು ಮಾಡಿದೆ. ಕಸ್ಟಮ್ಸ್ ಡ್ಯೂಟಿಯಲ್ಲಿ ಸರಳೀಕರಣವನ್ನು ಮಾಡಿದೆ. ವಿಶೇಷವಾಗಿರುವಂಥ ಕ್ಯಾನ್ಸರು ಮತ್ತು ಎಲೆಕ್ಟ್ರಾನಿಕ್ಸು ಮತ್ತು ಮೆಡಿಕಲ್ ಸೈನ್ಸು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈ ಥರ ನವ ಉದ್ಯಮಿಗಳಿಗೆ, ನವ ತಂತ್ರಜ್ಞಾನಕ್ಕೆ ಭಾಳಷ್ಟು ಒತ್ತನ್ನು ಕೊಟ್ಟಿರುವಂಥ ಒಂದು ಬಜೆಟ್ ಅಂತ ನಾನು ಹೇಳಕ್ಕೆ ಸರ್, ಈಗ ಅಭಿಪ್ರಾಯ ಏನು ಹೇಳೋದು ಅಂತಲೇ ಭಾಳ ಕನ್ಫ್ಯೂಸ್ ಆಗೋಗಿದೆ. ಯಾಕೆಂದರೆ ಬಡ್ಜೆಟಲ್ಲಿ ಏನಾದ್ರು ಇದ್ದಿದ್ರೆ ಅಥವಾ ನಮ್ಮ ರಾಜ್ಯಕ್ಕೆ ಏನಾದ್ರು ಅನುಕೂಲ ಆಗಿದ್ದಿದ್ರೆ ಅದ್ರ ಬಗ್ಗೆ ಅಭಿಪ್ರಾಯ ಏನಾದರೂ ಹೇಳ್ಬೋದಿತ್ತು. ಸೊ ಇಲ್ಲಿ ಯಾವುದೂ ಇಲ್ಲ. ಏನು ಅಭಿಪ್ರಾಯ ಹೇಳೋದು ಅನ್ನೋದು ಭಾಳ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ನಾನು ಇಷ್ಟು ವರ್ಷದ ಇದರಲ್ಲಿ ಈಗಾಗಲೇ ನಾನು 7ನೇ ವರ್ಷ ನಾನು ರಾಜ್ಯಸಭೆಯಲ್ಲಿದ್ದೀನಿ. 7 ವರ್ಷದಲ್ಲಿ ಈ ವರ್ಷ ಅಂದರೆ ಕಳೆದ 10 ವರ್ಷಗಳಿಂದನೂ ಕೂಡ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕಂತೂ ಏನೇನೂ ಆಗಿಲ್ಲ. ಅದರಲ್ಲೂ ಕೂಡ ಈಗ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆ ಎಕ್ಸ್ಪೆಕ್ಟೇಷನ್ಸ್ ಬಿಡಿ ಅಟ್ಲೀಸ್ಟ್ ಏನಾದರೂ ಒಂಚೂರು ನಾವು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿನ ಹೊರಗಡೆ ಕೊಡದಂಗೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆಯಾಗಿ ಬಂದಿದ್ರು ಕೂಡ 2ನೇ ಬಾರಿಗೆ ರಾಜ್ಯಸಭಾ ಮೆಂಬರ್ ಆಗಿದ್ರು ಕೂಡ ಅವರೇ ವಿತ್ತ ಸಚಿವರಾಗಿದ್ರು ಕರ್ನಾಟಕನ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಅವರು ಎಲ್ಲೋ ಒಂದ್ ಕಡೆ ವಿಶ್ವಾಸ ದ್ರೋಹನ ಮಾಡಿದ್ದಾರೆ ಕರ್ನಾಟಕದ ಜನತೆಗೆ ಅಂತ ನನ್ನ ಅನಿಸಿಕೆ. ಕರ್ನಾಟಕದ ಜನ ಈಗಲಾದ್ರೂ ಅರ್ಥ ಮಾಡ್ಕೋಬೇಕು, ಇಷ್ಟು ಜನ MP ಗಳನ್ನ ಗೆಲ್ಲಿಸ್ಕೊಟ್ಟಿದ್ದು ಈ ಕಾರಣಕ್ಕ ಅಂತ ಅಂದ್ಬಿಟ್ಟು ಇವತ್ತು ನಮಗೆ ನಾಚಿಕೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಟು ನೋಡಿ. ಲಾಸ್ಟ್ ಟೈಮ್ ಬಡ್ಜೆಟ್ ಮಾಡಿದಂತ ಸಂದರ್ಭದಲ್ಲಿ ಆಂಧ್ರದ ಎಲೆಕ್ಷನ್ ಇತ್ತು. ಅವಾಗ ಆಂಧ್ರ ಪ್ರದೇಶಕ್ಕೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ಆಂಧ್ರ ಪ್ರದೇಶಕ್ಕೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ಅವಾಗ ಬಡ್ಜೆಟ್ ಇತ್ತು. ಎಷ್ಟು ಮಟ್ಟಿಗೆ ನಾವು ಲಾಸ್ಟ್ ಟೈಮ್ ಬಡ್ಜೆಟ್ನಲ್ಲಿ ಆಂಧ್ರ ಪ್ರದೇಶಕ್ಕೆ ಅವರು ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಅಂದ್ರೆ ಇಡೀ ದೇಶದಲ್ಲಿ ಕಾಮನ್ ಪರ್ಸನ್ ಕೂಡ, ಒಂದು ಆರ್ಡಿನರಿ ಪರ್ಸನ್ ಕೂಡ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಇದು ಆಂಧ್ರದ ಬಡ್ಜೆಟ್ ಅಂತ, ಇದು ಕೇಂದ್ರ ಬಡ್ಜೆಟ್ ಅಲ್ಲ ಅಂತ. ಅದೇ ರೀತಿಯಲ್ಲಿ ಈ ಸರಿ ಬಿಹಾರದ ಬಡ್ಜೆಟ್ ಆಗಿದೆ ಹೊರತು ಚುನಾವಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದಂತ ಒಂದು ಬಡ್ಜೆಟ್ ಆಗಿದೆ ಹೊರತು ರಾಜ್ಯಗಳನ್ನ, ಅದರಲ್ಲೂ ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂತಹ ರಾಜ್ಯಗಳನ್ನ ಇದರಲ್ಲಿ ಕಡೆಗಣಿಸೋದ್ರಲ್ಲಿ ಇವತ್ತು ಸಿಂಹಪಾಲು ಇವತ್ತು ಕೇಂದ್ರ ಸರ್ಕಾರದಿದೆ ಅಂತ ನನ್ನ ಅನಿಸಿಕೆ. ಇಡೀ ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಅತ್ಯುತ್ತಮ ಬಜೆಟ್ ಇದು. ಮೊದಲನೇದಾಗಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳಿಗೆ ಸುಮಾರು 3 ಲಕ್ಷ ರೂಪಾಯಿ ಇದ್ದಂಥ ಮಿತಿಯನ್ನು 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚು ಮಾಡಿರುವಂಥದ್ದು ಮತ್ತು ಯುವಜನತೆಯನ್ನು ಕೃಷಿ ಕ್ಷೇತ್ರಕ್ಕೆ ಆಕರ್ಷಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಉತ್ಪಾದನೆ ಕಡಿಮೆ ಇದೆ ಆ ಜಿಲ್ಲೆಗಳನ್ನು ಗುರಿಯಾಗಿಟ್ಟುಕೊಂಡು ಸುಮಾರು 100 ಜಿಲ್ಲೆಗಳಿಗೆ ಧನಧಾನ್ ಯೋಜನೆಯನ್ನು ಜಾರಿಗೆ ತರುವಂಥದ್ದು. ಅದರ ಜೊತೆಗೆ ಇವತ್ತು 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಮಿತಿಯನ್ನು ಹೆಚ್ಚು ಮಾಡಿರುವಂಥದ್ದು. 7 ಲಕ್ಷದಿಂದ 12 ಲಕ್ಷಗೆ ಒಮ್ಮೆಗೆ ಅದು ಬಂಪರ್ ಕೊಡುಗೆ ಮಧ್ಯಮ ವರ್ಗದವರಿಗೆ. ಅದೇ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು 68 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು PM ಸ್ವನಿಧಿ ಯೋಜನೆಯನ್ನು
ವಿಸ್ತರಣೆ ಮಾಡಿರುವಂಥದ್ದು. ಸೆಕೆಂಡರಿ ಸ್ಕೂಲ್ಗಳಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಬ್ರಾಡ್ಬ್ಯಾಂಡ್ಗಳನ್ನು ವ್ಯವಸ್ಥೆ ಮಾಡಿರುವಂಥದ್ದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಿಗೆ ಸುಮಾರು 500 ಕೋಟಿ ರೂಪಾಯಿಗಳನ್ನು ಮೀಸಲಿಡುವ ಮೂಲಕ ಯುವಜನರ ಭವಿಷ್ಯವನ್ನು ಕಟ್ಟಿಕೊಡುವಂಥದ್ದಿರ್ಬೋದು. ಅದೇ ರೀತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡುವಂಥ ನಿರ್ಣಯ ಇರ್ಬೋದು ಮತ್ತು 50 ಲಕ್ಷ SC/ST ಮಹಿಳೆಯರಿಗೆ ಟರ್ಮ್ ಲೋನ್ಗಳನ್ನು ಮಂಜೂರು ಮಾಡಿರುವಂಥದ್ದಿರ್ಬೋದು. ಒಟ್ಟಿನಲ್ಲಿ ಇದು ಮತ್ತು LED ಟಿವಿಗಳಿರ್ಬೋದು, ಮೊಬೈಲ್ ಇರ್ಬೋದು, ಎಲೆಕ್ಟ್ರಿಕ್ ವಾಹನಗಳಿರ್ಬೋದು, ಚರ್ಮ ಉತ್ಪಾದನೆಗಳಿರ್ಬೋದು ಮತ್ತು ಸ್ವದೇಶಿ ಬಟ್ಟೆಗಳಿರ್ಬೋದು, ಅದನ್ನೆಲ್ಲ ದರ ಇಳಿಕೆ ಮಾಡುವ ಮೂಲಕ 2047 ಏನು ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವ ಆಚರಿಸ್ತೀವಿ, ಆ ಹಿನ್ನೆಲೆಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಬಡತನ ರಹಿತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಅತ್ಯಂತ ಅಡಿಪಾಯವನ್ನು ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ಮಂಡನೆ ಆಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಇವತ್ತಿನ ಬಜೆಟ್ ಮಂಡನೆ ಮಾಡಿದ್ದಾರೆ. ಅತ್ಯಂತ ಸ್ವಾಗತಾರ್ಹವಾದಂಥ ಬಜೆಟ್, ಭಾಳ ಪ್ರೋಗ್ರೆಸಿವ್ ಬಜೆಟ್. ಬಹುಶಃ ಭಾಳ ದಿವಸದ ನಿರೀಕ್ಷೆಯನ್ನು ಮಾಡ್ಕೊಂಡಿದ್ದರು ಭಾರತ ದೇಶದ ಜನತೆ, ಕೃಷಿಕರು, ಉದ್ಯಮೆದಾರರು ಮತ್ತು ಸಾಮಾನ್ಯ ಜನ. ಅವ್ರ ನಿರೀಕ್ಷೆ ತಕ್ಕಂತೆ ಇವತ್ತು ಬಜೆಟ್ನ ಕ್ರಮಗಳು ಮತ್ತು ಬಜೆಟ್ಟು ಮಂಡನೆ ಆಗಿದೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಮಧ್ಯಮ ವರ್ಗದ ಜನರು. ಏನಂದರೆ ಈ ಇನ್ಕಮ್ ಟ್ಯಾಕ್ಸ್ ಏನಿದೆ ಆದಾಯ ಮಿತಿ ಜಾಸ್ತಿ ಮಾಡಬೇಕಂತೇಳಿ. ಬಹುಶಃ ಇವತ್ತು ಯಾರೂ ನಂಬಿರಲಿಕ್ಕಿಲ್ಲ. ಇವತ್ತು 12 ಲಕ್ಷದವರೆಗೆ ಈ ಒಂದು ಆದಾಯ ಇದ್ದಂಥವರ ಒಂದು ಸಂಪೂರ್ಣವಾದಂಥ ಇನ್ಕಮ್ ಟ್ಯಾಕ್ಸ್ ಅದು ವಿನಾಯಿತಿ ಕೊಟ್ಟಿದ್ದು ಭಾಳ ಒಂದು ದೊಡ್ಡದಾದಂಥ ಒಂದು ಕೆಲಸ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಿದೆ. ಅದರಲ್ಲಿ ಸರ್ಕಾರಿ ನೌಕರದಲ್ಲಿ ಇದ್ದಂಥವರು ಅವರ ಆದಾಯ ಇರ್ಬೋದು, ಅವರು ಹಿಡ್ಕೊಂಡು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಪ್ರಮಾಣದ ಆದಾಯ ಆಗಿದೆ, ಅದರಿಂದ ಬೆನಿಫಿಟ್ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಮುಂದೆ ಲಿಮಿಟೇಷನ್ ಏನಿದೆ 30% ಇವೆಲ್ಲ 25 ಲಕ್ಷವರೆಗೂ ಸಿಗುತ್ತೆ. 30% ಟ್ಯಾಕ್ಸ್ ಕಡಿಮೆ ಮಾಡಿರುವಂಥದ್ದು ಅದು ಸಹಿತ ಭಾಳ ದೊಡ್ಡ ಪ್ರಮಾಣದ ಬೆನಿಫಿಟ್ ಆಗ್ತದೆ. ಹೀಗಾಗಿ ಒಂದು ದೊಡ್ಡ ರಿಲೀಫ್ ಇವತ್ತು ಮೋದಿಜಿಯವರು ಈ ದೇಶಕ್ಕೆ ಮಧ್ಯಮ ವರ್ಗದವರು ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ನಮ್ಮ ಪ್ರಯಾರಿಟೀಸ್ ಏನಿದಾವೆ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಭಾಳ ಏನು ಇಲ್ಲಿವರೆಗಿರುವಂಥ ಸ್ಕೀಮ್ಗಳನ್ನು ಮುಂದುವರಿಸಿದ್ದಾರೆ. ಮತ್ತು ಅದರಲ್ಲಿ ಯಾವ ತಾಲೂಕುಗಳಲ್ಲಿ ಯಾವ ಡಿಸ್ಟಿಕ್ನಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಇದೆ, ಕೃಷಿ ಉತ್ಪಾದನೆ ಅದನ್ನು ಹೆಚ್ಚಳ ಮಾಡಲಿಕ್ಕೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಇವತ್ತು ಇದರಿಂದ ಆಗ್ತಾ ಇದೆ. ಮತ್ತು ಹಲವಾರು ಕೃಷಿ ಯೋಜನೆಗಳನ್ನು ಮುಂದುವರಿಸುವಂಥ ಕೆಲಸ, ಅದರ ಮುಖಾಂತರ ರೈತರ ಆದಾಯ ಹೆಚ್ಚಳ ಮಾಡಲಿಕ್ಕೆ ಎಲ್ಲ ರೀತಿಯ ಉಪಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತು ಭಾಳ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ಅಂದರೆ MSME, ಸಣ್ಣ ಕೈಗಾರಿಕೆ. ಅದರ ಕಾಂಟ್ರಿಬ್ಯೂಷನ್ GDP ಇದರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರೋದ್ರಿಂದ ಸಣ್ಣ ಉದ್ಯಮಗಳನ್ನು ಬೆಳೆಸಲಿಕ್ಕೆ, ಹೆಚ್ಚು ಉದ್ಯೋಗ ಅವಕಾಶ ಮಾಡಲಿಕ್ಕೆ ಅದಕ್ಕೂ ಹಲವಾರು ಯೋಜನೆಗಳನ್ನು ತರುವ ಮುಖಾಂತರ ಅದಕ್ಕೊಂದು ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ. ಮತ್ತು ಉದ್ಯಮೆ ಕೈಗಾರಿಕೆ ನಡೆಸುವಂಥವ್ರಿಗೆ, ಸ್ಟಾರ್ಟಪ್ ಇದ್ದವರಿಗೆ ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲತೆ ಸಬ್ಸಿಡಿ ಕೊಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಇದರ ಜೊತೆಗೆ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಭಾಳ ಮುಖ್ಯವಾಗಿ ಅವರ ಒಂದು ಭಾಳ ಒಂದು ಪ್ರೆಸ್ಟೀಜಿಯಸ್ ಏನೊಂದು ಉಡಾನ ಯೋಜನೆ ಇತ್ತು ಅದನ್ನು ಜಾರಿಗೆ ತರುವಂಥದ್ದು. ನಾನು ಇತ್ತೀಚೆಗೆ ನನಗೆ ಒಂದು ನೆನಪು ಬರ್ತದೆ. ಇತ್ತೀಚೆಗೆ ಸನ್ಮಾನ್ಯ ಮೋದಿಜಿಯವ್ರನ್ನ ಭೇಟಿಯಾದಾಗ ಅವರು ಚರ್ಚೆಯ ಸಂದರ್ಭದಲ್ಲಿ ನಾನು ಹೇಳಿದೆ, ಉಡಾನ್ ಯೋಜನೆ ಅತ್ಯಂತ ಪಾಪ್ಯುಲರ್ ಯೋಜನೆ. ಅದರಿಂದ Tier 2 ಸಿಟಿಗೆ ಅಲ್ಲಿ ಏರ್ ಕನೆಕ್ಟಿವಿಟಿ ಹೆಚ್ಚು ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ಅವ್ರು ಗಮನಕ್ಕೆ ತೊಗೊಂಡ್ಬಂದಿತ್ತು. ಅಷ್ಟೇ ಅಲ್ಲ, ಆ ಪೀರಿಯಡನ್ನು ನೀವು ಹೆಚ್ಚಳ ಮಾಡಬೇಕು ಅನ್ನುವಂಥ ರಿಕ್ವೆಸ್ಟ್ ಮಾಡಿದೆ. ಯಾಕಂದರೆ 3 ವರ್ಷದ ಪೀರಿಯಡ್ ಆದಮೇಲೆ ಆ ಏರ್ಲೈನ್ಸ್ ಅವರು ಬೇರೆ ಸಿಟಿಗೆ ಅವ್ರು ಶಿಫ್ಟ್ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಪೀರಿಯಡ್ ಹೆಚ್ಚು ಅವಾಗ ಅವರು ಓಪನ್ ಹೇಳಿದರು, ಇಲ್ಲ ಅದ್ರ ಬಗ್ಗೆ ನಾವು ಭಾಳಷ್ಟು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಬಜೆಟ್ನಲ್ಲಿ ಅದು ಪೀರಿಯಡ್ ಜಾಸ್ತಿ ಮಾಡಿದ್ದು ಮತ್ತು ಉಡಾನ್ ಯೋಜನೆಯನ್ನು ಸ್ಕೀಮನ್ನು ವಿಸ್ತರಣೆ ಮಾಡಿದ್ದು ಕೇಳಿ ಭಾಳ ಸಂತೋಷ ಆಗಿದೆ. ಇದರಿಂದ Tier 2 ಸಿಟಿ ಇಲ್ಲಿವರೆಗೆ ನೋಡ್ರಿ, ಎಲ್ಲಿವರೆಗೆ ಯಾವ Tier 2 ಸಿಟಿಗೆ ಏರ್ ಕನೆಕ್ಟಿವಿಟಿ ಇರುವುದಿಲ್ಲೋ ಅಲ್ಲಿವರೆಗೆ ಡೆವಲಪ್ ಆಗೋದಿಲ್ಲ. ಇವತ್ತು ಏರ್ ಕನೆಕ್ಟಿವಿಟಿ ಬಂದಿದ್ದರಿಂದ Tier 2 ಸಿಟಿ ಕರ್ನಾಟಕದ ಇರ್ಬೋದು, ಬೇರೆ ದೇಶದ ಬೇರೆ ಭಾಗದಲ್ಲಿ ಇರ್ಬೋದು, ಎಲ್ಲವೂ ಇಂಪ್ರೂವ್ಮೆಂಟ್ ಆಗಿದೆ. ಬಿಸ್ನೆಸ್ ಮತ್ತೊಂದು ದೃಷ್ಟಿಯಿಂದ ಅದಕ್ಕೆ ಇದು ಉಡಾನ್ ಯೋಜನೆ ವಿಸ್ತರಣೆ ಮಾಡಿದ್ದು ಭಾಳ ಖುಷಿ ತರುವಂಥ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಕಸಿತ ಭಾರತದ ಕಲ್ಪನೆಗೆ ಪೂರಕವಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವ ಬಜೆಟ್ನಲ್ಲಿ
ಮಧ್ಯಮ ವರ್ಗದ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು 12 ಲಕ್ಷದವರೆಗಿನ ಆದಾಯ ತೆರಿಗೆಯನ್ನು ವಿನಾಯಿತಿ ಮಾಡಿದ್ದು ಒಂದು ಕ್ರಾಂತಿಕಾರಿ ಕಲ್ಪನೆ ಅಂತ ನಮ್ಮ ಅನಿಸಿದೆ. ಅದೇ ರೀತಿಯಲ್ಲಿ ರೈತರ ಪರವಾಗಿ ಮಾಡಿರುವಂತಹದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿರುವಂತಹ 2 ಕೋಟಿ ರೂಪಾಯಿವರೆಗಿನ ಸಾಲ ಸೌಲಭ್ಯದ ವಿಸ್ತರಣೆ, ಕಿಸಾನ್ ಕ್ರೆಡಿಟ್ ಕಾರ್ಡನ್ನು 3 ಲಕ್ಷ ಇರುವುದನ್ನು 5 ಲಕ್ಷಕ್ಕೆ ಏರಿಸಿರುವಂತಹದ್ದು, ಮಧ್ಯಮ ವರ್ಗದ ಜನರಿಗೆ, ಬಡವರಿಗೆ, ದುರ್ಬಲರಿಗೆ, ಧ್ವನಿ ಇಲ್ಲದಿದ್ದವರಿಗೆ ಇವರೆಲ್ಲರಿಗೂ ಕೂಡ ಒಂದು ಪೂರಕವಾದಂತ ಒಂದು ದೃಷ್ಟಿಯಲ್ಲಿ ಬಡತನ ಶೂನ್ಯ ಮಾಡಬೇಕಂತ ಗುರಿಯನ್ನು ಇಟ್ಟುಕೊಂಡು ಮಾಡಿರುವಂತಹ ಈ ಬಜೆಟ್ ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಸ್ವಾಗತ ಮಾಡ್ತೇವೆ. ಇಡೀ ದೇಶ ಇದನ್ನು ಸ್ವಾಗತ ಮಾಡ್ತೇವೆ. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡ್ತಾ ಇರೋದು ನಾವು ಅನ್ಕೊಂಡಿದ್ವಿ. ಇದು ಕೇಂದ್ರ ಸರ್ಕಾರದ ಬಿಹಾರ ರಾಜ್ಯದ ಬಜೆಟ್ ಅನ್ನ ಇವತ್ತು ಕೇಂದ್ರ ಸರ್ಕಾರದವರು ಮಂಡಿಸಿದ್ದಾರೆ. ಮೊದಲನೇದಾಗಿ ನಾನು ಯಾವ್ದನ್ನ ತಗೋತೀನಿ ಅಂತ ಹೇಳಿದ್ರೆ, ವಿತ್ತ ಸಚಿವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಅವರು ನಾನು ನೋಡ್ತಾ ಇದ್ದೆ ಭಾಷಣದಲ್ಲಿ ತೆಲುಗುನ ಮಾತಾಡಿದ್ರು, ಮತ್ತೆ ಕೊನೆಯಲ್ಲಿ ನಮ್ಮ ತಮಿಳ್ ಭಾಷೆ ಮಾತಾಡಿದ್ರು. ಯಾಕೆ ಇವರು ಅಟ್ಲೀಸ್ಟ್ ಕರ್ನಾಟಕ ಭಾಷೆನಾಗೂ ಇವರು ಸಂಸತ್ತೊಳಗೆ ಉಪಯೋಗಿಸಲಿಲ್ಲ? ಅದು ರಾಜ್ಯಸಭೆಯಿಂದ, ನಮ್ಮ ಕರ್ನಾಟಕದ ರಾಜ್ಯಸಭೆಯಿಂದ ಬಂದು ಒಂದು ಕಡೆ ಅದಾದ್ರೆ, ಎರಡನೇ ಅಭಿವೃದ್ಧಿ ಅಂತ ಬಂದ್ರೆ ಕರ್ನಾಟಕ ಅಂತ ಹೆಸರು ಹೇಳಕ್ಕೂ ನಮಗೆ ಇವರಿಗೆ ಒಂದು ಅರ್ಹತೆ ಬರಲಿಲ್ಲ. ಕೇಂದ್ರ ಸರ್ಕಾರದವ್ರಿಗೆ ಯಾವುದೇ ರೀತಿಯ ಯೋಜನೆಗಳನ್ನ ನಾವು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ. ಅಪ್ಪರ್ ಭದ್ರಾ ಆಗಿರ್ಬೋದು, ನಮ್ಮ ಹಾಸನಕ್ಕೆ IIT ಕೇಳಿದ್ವಿ. ನಾವು ಹಾಸನಕ್ಕೆ IIT ಕೊಡುತ್ತ ಅಂತ ಕೇಳಿದ್ರೆ ಇವರು ಪಾಟ್ನಾಗೆ ಕೊಟ್ಟಿದ್ದಾರೆ. ಬಿಹಾರ ರಾಜ್ಯದ ಪಾಟ್ನಾಗೆ IIT ಮಂಜೂರು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದವರಿಗಿರ್ಬೋದು, ಹಾಸನ ಜಿಲ್ಲೆ ಏನು ಇವ್ರಿಗೆ ಅನ್ಯಾಯ ಮಾಡಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. 19 ಜನ ಲೋಕಸಭೆ ಸದಸ್ಯರಿದ್ದಾರೆ, ರಾಜ್ಯಸಭೆ ಸದಸ್ಯರುಗಳಿದ್ದಾರೆ, 5 ಜನ ಸಚಿವರಿದ್ದಾರೆ. ಇವರು ಕರ್ನಾಟಕ ಹಿತಾಸಕ್ತಿ, ಜನ ಕಾಯಕ ಹಿತಾಸಕ್ತಿಯಾಗಿ ಮಂತ್ರಿ ಆಗಿದ್ದಾರೋ ಇಲ್ಲ ಇವರ ಒಂದು ವೈಯಕ್ತಿಕವಾಗಿ ಹಿತಾಸಕ್ತಿಗೆ ಇವರು ಮಂತ್ರಿ ಆಗಿದ್ದಾರೆ ಅಂತ ಯಕ್ಷ ಪ್ರಶ್ನೆ ಆಗಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಜನ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಾವಂತೂ ಎಷ್ಟೋ ರೀತಿಯ ಏನದು ಆಶ್ವಾಸನೆಗಳನ್ನ, ಭರವಸೆ ಇಟ್ಕೊಂಡಿದ್ವಿ ನಾವು ಕೇಂದ್ರ ಸರ್ಕಾರದ ಮೇಲೆ. ಇವ್ರು ಏನೇನು ಈ ಸಲ ನಮ್ಗೆ ಕೊಡ್ಬೋದು ಅನ್ನೋದು ಯಾವುದೇ ರೀತಿಯದಾಗಿಲ್ಲ. ಮಲತಾಯಿ ಧೋರಣೆ ಮಾಡಿದ ಇದು ಅಕ್ಷರಶಃ ಏನು ನಿಜವಾದಂತಹ ಒಂದು ಏನಂತ ಎಕ್ಸಾಂಪಲ್ ಆಗ್ತಿದೆ ಇದು ಇವ್ರು ಮಾಡ್ತಿರೋಂಥದ್ದು ಕೇಂದ್ರ ಸರ್ಕಾರದವರು. ನಾವು ಇದಕ್ಕೆ ಖಂಡಿತವಾಗಿಯೂ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಕೇಳಿದ್ವಿ. ಹೊಟ್ಟೆ ಉರಿತದೆ ನಮ್ಗೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಅಂತ ಇವ್ರು ಅಟ್ಲೀಸ್ಟ್ ಯೋಗ್ಯತೆಗೆ ಕರ್ನಾಟಕ ಅಂತಾನೂ ಸಹ ಸಂಸತ್ನೊಳಗೆ ಇವರು ಪದನೂ ತರಲಿಲ್ಲ. ಅದರಲ್ಲೇ ಗೊತ್ತಾಗ್ತದೆ ಇವರ ಮಲತಾಯಿ ಧೋರಣೆ. ಇದನ್ನ ನಾವು ಖಂಡಿಸಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೆ ಒಂದು ಹೋರಾಟಕ್ಕೆ ನಾವು ಸಜ್ಜು ಮಾಡುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಹಾಸನಕ್ಕಂತೂ ಅಕ್ಷರಶಃ ಅನ್ಯಾಯ ಆಗಿದೆ. ಹಾಸನದಲ್ಲಿ ಯಾವುದೇ ರೀತಿಯ ಹೊಸದಾದಂತಹ ಒಂದು ಕೈಗಾರಿಕೆ ತರಲಿಲ್ಲ ಇವರು. ನಾವು ಯಾವ್ದು ಹೊಸ ನ್ಯಾಷನಲ್ ಹೈವೇಸ್ ನ ರಿಕ್ವೆಸ್ಟ್ ಮಾಡಿದ್ವಿ, ಮತ್ತೆ ಹೊಸ ನಾವು ರೈಲ್ವೆ ಯೋಜನೆಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ. ಯಾವುದಕ್ಕೂ ಸಹ ಇವರು ನಯಾ ಪೈಸಾ ದುಡ್ಡು ಕೊಡದೆ ಅಕ್ಷರಶಃ ಹಾಸನಕ್ಕಾಗಿರ್ಬೋದು, ಕರ್ನಾಟಕಕ್ಕಾಗಿರ್ಬೋದು ಮಲತಾಯಿ ಧೋರಣೆಯನ್ನ ಮಾಡಿದ್ದಾರೆ. ಹಾಸನ ಜನಕ್ಕೆ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ, ಹಾಸನ ಜನತೆಗೆ ಇವರು ಅನ್ಯಾಯ ಮಾಡಿದಾದ್ರು ಏನು? ಯಾಕೆ ಹಾಸನ ಜನನ ಇಷ್ಟು ಮಟ್ಟಿಗೆ ಇವರು ಕಡೆಗಣಿಸಿದ್ರು ಅಂತ ನಾನು ಕೇಳ್ಕೊಂತೀನಿ. ಯಾಕಂತೇಳಿದ್ರೆ ಹಾಸನದಲ್ಲಿ ಹುಟ್ಟು ಬೆಳೆದವರೇ ಈ ಸಲ ಕೇಂದ್ರ ಸಚಿವರಾಗಿದ್ದಾರೆ. ಆದ್ರೆ ಹಾಸನ ಬಗ್ಗೆ ಅವ್ರಿಗೆ ಕನಿಷ್ಠವಾದ ಒಂದು ಗೌರವ ಹಾಸನದ ಮೇಲೆ ಇಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ. ಹಾಸನದವ್ರು ಮಾಡಿದಾದ್ರೂ ಇವರಿಗೆ ಅನ್ಯಾಯ ಏನು ಅನ್ನೋದನ್ನ ನಾನು ಕೇಳ್ತೀನಿ. ಹಾಸನಕ್ಕೆ ಇವ್ರ ಬಜೆಟ್ ಅಲ್ಲಿ ಮಂಡಿಸ್ಲಿ ಬಿಡ್ಲಿ, ನಿರಂತರ ಹೋರಾಟ ನನ್ನ ಅವಧಿಯವರೆಗೂ ಇದ್ದೇ ಇರ್ತದೆ. ಹಾಸನಕ್ಕೆ IIT ತರದಿಂದ ಇರ್ಬೋದು, ಯಾವುದೇ ಗುರುತಾಂತ ಯೋಜನೆ ತರುವಂತ ಹೋರಾಟ ಯಾವುದೇ ಎಂದೆಂದಿಗೂ ನಿಲ್ಲಲ್ಲ ಅಂತ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಸರ್, ಇವತ್ತು ಕೇಂದ್ರದವರು ಬಜೆಟ್ ಮಂಡನೆ ಮಾಡಿದ್ರು. ಆದ್ರೆ ಎಲ್ಲರಿಗೂ ಸರ್ವರಿಗೂ ಸಮಬಾಳು ಅನ್ನಂಗೆ ಆ ಬಜೆಟ್ ನಲ್ಲಿ ಕಾಣ್ತಾ ಇಲ್ಲ. ಈಗ 12 ಲಕ್ಷ ತನ ವೇತನ ಅಂದ್ರೆ ಈಗೇನ್ ಸ್ಯಾಲರಿ ಇದಾರಲ್ಲ ಅವ್ರಿಗಷ್ಟೇ ಅದನ್ನ ರಿಬಿಟ್ ಟ್ಯಾಕ್ಸ್ ಅನ್ನ ರಿಬಿಟ್ ಕೊಟ್ಟಿದ್ದಾರೆ. ಉಳ್ಕಿದವ್ರಿಗೆಲ್ಲ ಅವ್ರಿಗೂ ಸಹ ಆ ಮಟ್ಟದ ಟ್ಯಾಕ್ಸ್ ರಿಬಿಟ್ ಮಾಡ್ಬೇಕಾಗಿತ್ತು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಟೈಪ್ ಇವ್ರು ಮಾಡ್ತಾ ಇದಾರೆ. ಅದ್ರ ಜೊತೆಯಲ್ಲಿ ನಾವು ಹೆಚ್ಚು ರೈತರಿಗೆ ಅನುಕೂಲ ಆಗುವಂತ ಬಜೆಟ್ ಆಗತ್ತಂತೆ, ಸಹಕಾರಿ ಆಗತ್ತಂತ ತಿಳಿದ್ವಿ. ಅದು ಸಹ ಖುಷಿ ಹೋಗಿದೆ. ಹಾಗಾಗಿ ಈ ಬಜೆಟ್ ನಿರಾಶಾದಾಯಕ ಇದೆ ಅಂತೇಳಿ ಈ ಸಮಯದಲ್ಲಿ ಹೇಳ್ತೇವೆ. ಏನು ಇವತ್ತು ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡಿದೆ. ಆ ಬಜೆಟ್ ಮಂಡನೆ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಅದು ಇಡೀ ಭಾರತ ದೇಶಕ್ಕೆ ಸಂಪೂರ್ಣವಾಗಿ ಹೊರೆ ಆಗ್ತೈತಿ ಅಂತಕ್ಕಂಥದ್ದನ್ನ ನಾವು ಇವತ್ತು ಏನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಭಾರತ ದೇಶದಾಗ ಯಾವುದೇ ಬಜೆಟ್ಗಳನ್ನ ಹಿಂದೆ ಯಾರು ಶಾ ಮಂಡಿಸಿದ್ರು, ಮೋದಿ ಮಂಡಿಸಿ ಎಲ್ಲ ಮಾಡಿದ್ರಲ್ಲ, ಆ ಬಜೆಟ್ ಒಳಗಡೆ ಕಣ್ಣೀರು ಒರೆಸುವ ಕಾರ್ಯಕ್ರಮ ಮಾತ್ರ. ಲಿಖಿತವಾಗಿ ಏನು ಕೆಲಸಗಳು ಲಿಖಿತವಾಗಿ ಇರ್ತಕ್ಕಂಥದ್ದು, ಆದ್ರೆ ಪ್ರಾಕ್ಟಿಕಲ್ ಆಗಿ ಯಾವ ಕೆಲಸನೂ ಇಲ್ಲ. ಆ ಬಜೆಟ್ ಸಂಪೂರ್ಣವಾಗಿ ಭಾರತ ದೇಶದ ಜನತೆಗೆ ಹೊರೆಯಾಗ್ತಕ್ಕಂಥದ್ದು. ಅದು ಏನಂತಲ್ಲ ಗಿಮಿಕ್ ಮಾತ್ರ, ಚುನಾವಣೆ ಗಿಮಿಕ್ ಮಾತ್ರ ಅಂತಕ್ಕಂಥದ್ದನ್ನ ನಮ್ಗೆ ಇದು ತೋರ್ತೈತಿ. ಅದಕ್ಕಾಗಿ
ಈ ಬಜೆಟ್ ಸಂಪೂರ್ಣವಾಗಿ ದಲಿತರು ಇಡೀ ಪ್ರಜಾಪ್ರಭುತ್ವದ ವಿರೋಧಿಯಾಗೈತೆ ಅಂತ ತಿಳ್ಕೊಂಡು ನಾವು ಇವತ್ತು ಏನು ಅದನ್ನ ಬಿಂಬಿಸ್ತಾ ಇದ್ದೀವಿ. ಮರೀಶ್ ನಾಗಣ್ಣ ಅವರು ರಾಜ್ಯ ಸಂಘಟನಾ ಸಂಚಾಲಕರು.